ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 1992ರಲ್ಲಿ 3.16 ಎಕರೆ ಜಮೀನನ್ನ ವಶಪಡಿಸಿಕೊಂಡಿತ್ತು. ಆವಾಗಲೂ ಸಿದ್ದರಾಮಯ್ಯನವರು ಮಂತ್ರಿಗಳು. ಪ್ರತಿಯೊಂದು ಹಂತದಲ್ಲಿ ಅದು ಯಾವಾಗ 4161 ಆಯಿತು, ಯಾವಾಗ ಅದು ಡಿನೋಟಿಫೈ ಆಯಿತು, ಈ ಎಲ್ಲ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸಂವಿಧಾನಾತ್ಮಕ ಜಾಗದಲ್ಲಿ ಇದ್ರು. ಇವಾಗ 14 ಸೈಟ್ಗಳನ್ನ ಸ್ವತಃ ಸಿದ್ದರಾಮಯ್ಯನವರು ಹೆಂಡತಿ ಪಡ್ಕೊಂಡಿರುವಂತದ್ದು ಕಾನೂನು ಬಾಹಿರ ಇದೆ. 2017ರಲ್ಲಿ ಏನು 50-50 50-50 ಅಂತ ಹಂಚಿಕೆ ಆಗ್ಬೇಕು ಅಂತ ಆಗಿತ್ತು. ಅದು ಕೇವಲ ಪ್ರಾಸ್ಪೆಕ್ಟಿವ್ ಅಲ್ಲಿ ಆಗಿತ್ತು, ಮುಂದೆ ಬರುವಂತ ಸೈಟ್ಗಳಿಗೆ ಮಾತ್ರ ಆಗಿತ್ತು. ಆದ್ರೆ ರಿಟ್ರೋಸ್ಪೆಕ್ಟಿವ್ ಆಗಿರ್ಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಕ್ಲೈಮ್ ಮಾಡ್ತಾ ಇದ್ದಾರೆ, ನಮ್ಗೆ ಕೂಡ ಪರಿಹಾರ ಸಿಗ್ಬೇಕು. ಸಿದ್ದರಾಮಯ್ಯನವರು ನಿಮ್ಗೆ ಯಾವುದಕ್ಕೆ ಪರಿಹಾರ ಸಿಗ್ಬೇಕು? ಅವತ್ತು ಮೂಡದಲ್ಲಿ ಕಾನೂನು ಆಗಿರುವುದೇ ಪ್ರಾಸ್ಪೆಕ್ಟಿವ್ ಅಂತ ಆಗಿದೆ. ಬರುವಂತ ದಿನಗಳಲ್ಲಿ ಜಮೀನು ವಶಪಡಿಸಿಕೊಂಡಾಗ ಅಂತ ಮಾತ್ರ ಆಗಿದೆ. ಹಿಂದೆ ವಶಪಡಿಸಿಕೊಂಡ ಜಮೀನಿಗೆ ಅಂತ ಆಗಿರ್ಲಿಲ್ಲ. ಆದ್ರೆ ಇವತ್ತು ನೀವೊಬ್ಬ ಮುಖ್ಯಮಂತ್ರಿ ಆಗಿ, ನೀವೊಬ್ಬ ಅಡ್ವೊಕೇಟ್ ಆಗಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತ ಹೆಗ್ಗಳಿಕೆ ಪಡೆದಂತ ಹಣಕಾಸು ಸಚಿವರು ನೀವಾಗಿ ಇವತ್ತು ಮೂಡದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡುವಂತದ್ದು ಮಾಡಿದ್ದೀರಿ. ನಿಮ್ಮ ಮನೆಯವರು ಪಾರ್ವತಿ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ, ಯತೀಂದ್ರ ಅವರು ಮೌನವಾಗಿದ್ದಾರೆ, ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ. ಮಾತ್ರ ಅಲ್ಲ, ತನಗೂ ಕಾಂಪೆನ್ಸೇಷನ್ ಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಸಿಬಿಐ ತನಿಖೆ ಕೊಡಬೇಕು. ನವೆಂಬರ್ 2023ರಲ್ಲಿ ಮೈಸೂರಿನ ಡಿಸಿ ಅವರು ಪತ್ರ ಬರೆದಿದ್ದಾರೆ ಇಲಾಖೆಗೆ. ಇದರಲ್ಲಿ 1,000 ಕೋಟಿಗಿಂತ ಹೆಚ್ಚು ಹಗರಣ ಆಗಿದೆ, ಇದನ್ನು ತನಿಖೆಗೊಳಪಡಿಸಬೇಕು ಅನ್ನುವಂಥದ್ದನ್ನ ಮೈಸೂರಿನ ಡಿಸಿ ಅವರು ಪತ್ರ ಬರೆದಿದ್ದಾರೆ. ಈ ಪತ್ರದ ಆಧಾರದಲ್ಲಿ 1,000 ಕೋಟಿ ಹಗರಣ ಆದ್ರೆ ಅದನ್ನು ಸಿಬಿಐ ತನಿಖೆ ಕೊಡಬೇಕು. ನೀವಿದನ್ನು ಮುಚ್ಚಾಕಕ್ಕೆ ಹೊರಟಿದ್ದೀರಿ. ದೇಸಾಯಿ ಕಮಿಟಿಯನ್ನ ಮಾಡಿ ಇವತ್ತು ಯಾವ ರೀತಿ ಕೆಂಪಣ್ಣ ಆಯೋಗವನ್ನ ಮಾಡಿ ನೀವು ಅರ್ಕಾವತಿ ಲೇಔಟಿನ ಕೇಸನ್ನು ಮುಚ್ಚಿ ಹಾಕಿದ್ರು, ಅದೇ ರೀತಿ ಇವತ್ತು ಮೂಡ ಹಗರಣವನ್ನು ಮುಚ್ಚಿ ಹಾಕಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ಇದನ್ನು ತಕ್ಷಣ ಸಿಬಿಐ ತನಿಖೆ ಕೊಡಬೇಕು ಮತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮೂಡ 1992ರಲ್ಲಿ 3.16 ಎಕರೆ ಜಮೀನನ್ನ ವಶಪಡಿಸಿಕೊಂಡಿತ್ತು. ಆವಾಗಲೂ ಸಿದ್ದರಾಮಯ್ಯನವರು ಮಂತ್ರಿಗಳು. ಪ್ರತಿಯೊಂದು ಹಂತದಲ್ಲಿ ಅದು ಯಾವಾಗ 4161 ಆಯಿತು, ಯಾವಾಗ ಅದು ಡಿನೋಟಿಫೈ ಆಯಿತು, ಈ ಎಲ್ಲ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸಂವಿಧಾನಾತ್ಮಕ ಜಾಗದಲ್ಲಿ ಇದ್ರು. ಇವಾಗ 14 ಸೈಟ್ಗಳನ್ನ ಸ್ವತಃ ಸಿದ್ದರಾಮಯ್ಯನವರು ಹೆಂಡತಿ ಪಡ್ಕೊಂಡಿರುವಂತದ್ದು ಕಾನೂನು ಬಾಹಿರ ಇದೆ. 2017ರಲ್ಲಿ ಏನು 50-50 50-50 ಅಂತ ಹಂಚಿಕೆ ಆಗ್ಬೇಕು ಅಂತ ಆಗಿತ್ತು. ಅದು ಕೇವಲ ಪ್ರಾಸ್ಪೆಕ್ಟಿವ್ ಅಲ್ಲಿ ಆಗಿತ್ತು, ಮುಂದೆ ಬರುವಂತ ಸೈಟ್ಗಳಿಗೆ ಮಾತ್ರ ಆಗಿತ್ತು. ಆದ್ರೆ ರಿಟ್ರೋಸ್ಪೆಕ್ಟಿವ್ ಆಗಿರ್ಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಕ್ಲೈಮ್ ಮಾಡ್ತಾ ಇದ್ದಾರೆ, ನಮ್ಗೆ ಕೂಡ ಪರಿಹಾರ ಸಿಗ್ಬೇಕು. ಸಿದ್ದರಾಮಯ್ಯನವರು ನಿಮ್ಗೆ ಯಾವುದಕ್ಕೆ ಪರಿಹಾರ ಸಿಗ್ಬೇಕು? ಅವತ್ತು ಮೂಡದಲ್ಲಿ ಕಾನೂನು ಆಗಿರುವುದೇ ಪ್ರಾಸ್ಪೆಕ್ಟಿವ್ ಅಂತ ಆಗಿದೆ. ಬರುವಂತ ದಿನಗಳಲ್ಲಿ ಜಮೀನು ವಶಪಡಿಸಿಕೊಂಡಾಗ ಅಂತ ಮಾತ್ರ ಆಗಿದೆ. ಹಿಂದೆ ವಶಪಡಿಸಿಕೊಂಡ ಜಮೀನಿಗೆ ಅಂತ ಆಗಿರ್ಲಿಲ್ಲ. ಆದ್ರೆ ಇವತ್ತು ನೀವೊಬ್ಬ ಮುಖ್ಯಮಂತ್ರಿ ಆಗಿ, ನೀವೊಬ್ಬ ಅಡ್ವೊಕೇಟ್ ಆಗಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತ ಹೆಗ್ಗಳಿಕೆ ಪಡೆದಂತ ಹಣಕಾಸು ಸಚಿವರು ನೀವಾಗಿ ಇವತ್ತು ಮೂಡದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡುವಂತದ್ದು ಮಾಡಿದ್ದೀರಿ. ನಿಮ್ಮ ಮನೆಯವರು ಪಾರ್ವತಿ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ, ಯತೀಂದ್ರ ಅವರು ಮೌನವಾಗಿದ್ದಾರೆ, ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ. ಮಾತ್ರ ಅಲ್ಲ, ತನಗೂ ಕಾಂಪೆನ್ಸೇಷನ್ ಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಸಿಬಿಐ ತನಿಖೆ ಕೊಡಬೇಕು. ನವೆಂಬರ್ 2023ರಲ್ಲಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮೈಸೂರಿನ ಡಿಸಿ ಅವರು ಪತ್ರ ಬರೆದಿದ್ದಾರೆ ಇಲಾಖೆಗೆ. ಇದರಲ್ಲಿ 1,000 ಕೋಟಿಗಿಂತ ಹೆಚ್ಚು ಹಗರಣ ಆಗಿದೆ, ಇದನ್ನು ತನಿಖೆಗೊಳಪಡಿಸಬೇಕು ಅನ್ನುವಂಥದ್ದನ್ನ ಮೈಸೂರಿನ ಡಿಸಿ ಅವರು ಪತ್ರ ಬರೆದಿದ್ದಾರೆ. ಈ ಪತ್ರದ ಆಧಾರದಲ್ಲಿ 1,000 ಕೋಟಿ ಹಗರಣ ಆದ್ರೆ ಅದನ್ನು ಸಿಬಿಐ ತನಿಖೆ ಕೊಡಬೇಕು. ನೀವಿದನ್ನು ಮುಚ್ಚಾಕಕ್ಕೆ ಹೊರಟಿದ್ದೀರಿ. ದೇಸಾಯಿ ಕಮಿಟಿಯನ್ನ ಮಾಡಿ ಇವತ್ತು ಯಾವ ರೀತಿ ಕೆಂಪಣ್ಣ ಆಯೋಗವನ್ನ ಮಾಡಿ ನೀವು ಅರ್ಕಾವತಿ ಲೇಔಟಿನ ಕೇಸನ್ನು ಮುಚ್ಚಿ ಹಾಕಿದ್ರು, ಅದೇ ರೀತಿ ಇವತ್ತು ಮೂಡ ಹಗರಣವನ್ನು ಮುಚ್ಚಿ ಹಾಕಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ಇದನ್ನು ತಕ್ಷಣ ಸಿಬಿಐ ತನಿಖೆ ಕೊಡಬೇಕು ಮತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.